ನಿನ್ನೆವರೆಗೂ ಇದ್ದ ಬೀಸ್ ಇವಾಗ ಎಲ್ಲಿಗೋದು? ನಮಸ್ಕಾರ ಕರ್ನಾಡು. ನಿಮಗೆ ಗೊತ್ತಿರುತ್ತೆ ನಾವು ಬಿ ಫಾರ್ಮಿಂಗ್ ಮಾಡ್ತಿದ್ದೀವಿ. ಹಾಗೆ ಒಂದಿನ ಬಿ ಇನ್ಸ್ಪೆಕ್ಟ್ ಮಾಡಕ್ ಹೋದಾಗ ಶಾಕ್ ಆದಿತ್ತು. ಬಾಕ್ಸ್ ಎಂಟ್ರೆನ್ಸ್ ಅಲ್ಲಿ ಯಾವುದೇ ಬೀಸು ಇರ್ಲಿಲ್ಲ, ಏನು ಆಕ್ಟಿವಿಟೀಸ್ ಕೂಡ ನಡೀತಿರ್ಲಿಲ್ಲ. ಇದೇನಾಯ್ತಪ್ಪ ಅಂತ ಬಾಕ್ಸ್ ಓಪನ್ ಮಾಡಿದ್ರೆ ಬಾಕ್ಸ್ ಒಳಗ್ ಬೀಸೇ ಇಲ್ಲ. ಒಂದು ಬಾಕ್ಸ್ ಅಲ್ಲ, 2 ಬಾಕ್ಸ್ ನಲ್ಲಿ ಇದೇ ತರ ಆಗಿತ್ತು. ಇದಕ್ಕೆ 15 ದಿನದ ಮುಂಚೆ ಎಲ್ಲಾ ಬಾಕ್ಸ್ ನ ಕ್ಲೀನ್ ಮಾಡಿ ಶುಗರ್ ಸಿರಪ್ ಫೀಡಿಂಗ್ ಮಾಡಿದ್ವಿ. ಆದ್ರೆ ಇವಾಗ ನೋಡಿದ್ರೆ ಎಲ್ಲ ಆರೋಲ್ಟೋಗವೆ. ನಾವು ಬಾಕ್ಸ್ ಇಟ್ಟಿರೋದು ಅಡಕೆ ತೋಟದಲ್ಲಿ. ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಅಷ್ಟೊಂದು ಒಂಬಾಳೆಗಳು ಹೊಡೆಯಲ್ಲ. ಏನೋ ಫುಡ್ ಸರಿಯಾಗಿ ಸಿಕ್ತಿಲ್ಲ ಅಂತ ಆರೋಗ್ಯ ಅಂತ ಅನ್ಕೊಂಡು ಅದಕ್ಕೆ ಮಿಕ್ಕಿರೋ ಬಾಕ್ಸಿಗಾದ್ರೂ ವೀಕ್ಲಿ 1 ಶುಗರ್ ಸಿರಪ್ ಕೊಡೋಣ ಅಂತ ಸುಮ್ಮನಾದ್ವಿ. ನೆಕ್ಸ್ಟ್ ವೀಕ್ ಶುಗರ್ ಸಿರಪ್ ಹಾಕಕ್ ಹೋದಾಗ ಇನ್ನೊಂದು ಬಾಕ್ಸ್ ಇಂದನೂ ಕೂಡ ಬಿಟ್ಟೋಗಿದ್ದು. ಈ ಬಾಕ್ಸ್ ಅಲ್ಲೇ ನಾವು ಲಾಸ್ಟ್ ಟೈಮ್ ಮನಿ ಹಾರ್ವೆಸ್ಟ್ ಮಾಡಿದ್ದು. ಇವಾಗ ಇದ್ರಲ್ಲಿ ಬೀಸೇ ಇಲ್ಲ. ಇದು ಅಷ್ಟಕ್ಕೆ ಮುಗಿಲಿಲ್ಲ. ಅದ್ ಯಾವಾಗ್ಲೂ ನಮ್ ತೋಟದಲ್ಲಿ ಹೆಜ್ಜೆನ್ ಬೇರೆ ಕಟ್ಟಿದೆ, ಅದ್ ನಮಗ್ ಗೊತ್ತೇ ಇಲ್ಲ. ಅವು ಕೂಡ ಬಿಟ್ಟೋಗಿ ಅದ್ರ ರೊಟ್ಟಿ ಕೆಳಗ್ ಬಿದ್ದಿತ್ತು. ನಾನ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋದ್ಮೇಲೆ ಇದು ನನ್ನ ಫಸ್ಟ್ ಫೇಲ್ ಆಗಿದೆ ಅಂತ ಕೈ ಚೆಲ್ ಕೂರಲ್ಲ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಮೊದ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಟೈಮಲ್ಲಿ ಬೀಸ್ ಯಾಕೆ ಆರೋಗ್ಬಹುದು, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೇನಾದ್ರು ಗೊತ್ತಾದ್ರೆ ಕಮೆಂಟ್ ನಲ್ಲಿ ಹೇಳಿ.